ನಮ್ ಜೊತೆ ಭಟ್ ಸರ್ ಕೂಡ ಇದ್ದಾರೆ. ಸರ್ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ತಲುಪ್ತಾ ಇದೆ, ಉಳಿದದ್ದು ಕೇಳಿಸ್ತಾ ಇಲ್ಲ, ಪರವಾಗಿಲ್ಲ. ಸರ್ ಅಂದ್ರೆ ಬಿ.ಕೆ. ಹರಿಪ್ರಸಾದ್ ಸರ್ ಕೂಡ ಹೇಳ್ತಾ ಇದ್ದಾರೆ, ಹಾಗೆ ನಮ್ಮ ಜೊತೆಯಲ್ಲಿರುವ ಕಾಂಗ್ರೆಸ್ ವಕ್ತಾರರ ಪ್ರಕಾರ ಕೂಡ ಈ ಹಿಂದೆ ಕೂಡ ಅಂದ್ರೆ ಈ ಚುನಾವಣೆಗೆ ಸಂಬಂಧಪಟ್ಟ ಕ್ಯಾಂಪೇನ್ಗಳೇನಾಗ್ತಿತ್ತು ಅದು ಈ ರೀತಿ ಸಮುದಾಯ ಭವನಗಳಲ್ಲಿ, ಹಾಲ್ಗಳಲ್ಲಿ, ಮಂದಿರ ಮಸೀದಿಗಳಲ್ಲಿ ನಡೀತಾ ಇತ್ತು. SIR ಕೂಡ ಅವಕಾಶ ಇದೆ, ಕೇವಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ನೀವು ಅದನ್ನ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸಬೇಡಿ ಅಂತ ಹೇಳಿ. ಬಟ್ ಅನ್ಬುಕುಮಾರ್ ಸರ್ ಹೇಳಿರೋದು ಹಿಂಗೊಂದು ಅವಕಾಶ ಇಲ್ಲ, ಇಟ್ ಶುಡ್ ಬಿ ಡೋರ್ ಟು ಡೋರ್ ಅಂತ. ಸತ್ಯ ಯಾವುದು ಸರ್? ಶುಡ್ ಇಟ್ ಬಿ ಡೋರ್ ಟು ಡೋರ್, ಮನೆ ಮನೆಗೆ ಆಗ್ಬೇಕಾ ಅಥವಾ ಗುಂಪಲ್ಲಿ ನಡಿಬೋದಾ ಫಾರ್ಮ್ ಭರ್ತಿ ಮಾಡೋದು, ಕೊಡೋದು ಎಲ್ಲ? ಮನೆ ಮನೆಗೆ ಆಗ್ಬೇಕಂತ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ, ಗೃಹ ಮಂತ್ರಿಗಳು ಒಪ್ಕೊಂಡಿದ್ದಾರೆ, ಚೀಫ್ ಎಲೆಕ್ಟರಲ್ ಆಫೀಸರ್ ಕೂಡ ಒಪ್ಕೊಂಡಿದ್ದಾರೆ. ತುಂಬಾ ಸಂತೋಷ, ಅದರಲ್ಲಿ ಗೊಂದಲ ಇಲ್ಲ. ನಿಮ್ಮ ಕಾರ್ಯಕ್ರಮದಲ್ಲಿ ಸ್ವಾತಿ ಅವರೇನೋ ಹೇಳಿದ್ರೆ ಅದಕ್ಕೇನು ಬೆಲೆ ಇಲ್ಲ. ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಮೇಲೆ, ಗೃಹ ಮಂತ್ರಿಗಳೇ ಒಪ್ಕೊಂಡ್ಮೇಲೆ ಈಗ ನಡೀತಾ ಇರೋದು ಸರಿ ಇಲ್ಲ ಅಂತ ಆದ್ಮೇಲೆ ಇಲ್ಲ ಅದು ಸರಿ ಅಂತ ಯಾಕೆ ವಾದ ಮಾಡ್ಬೇಕು? ನಾವು ನಮ್ಮ ಸೀಮಿತವಾಗಿ ನಾವಿರ್ಬೇಕು ಯಾವ ವಿಷಯದ ಬಗ್ಗೆ ಮಾತಾಡ್ತೇವೆ ಅಂತ. ಈಗ ಬೆಂಗಾಲೋ ಬಿಹಾರೋ ತಂದ್ಬಿಟ್ಟು ಇಲ್ಲಿ ಅದಕ್ಕೇನು ಪ್ರಾಮುಖ್ಯತೆ ಇದೆ? ನಮ್ಮ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಪ್ರತಿಪಕ್ಷ ಮತ್ತೆ ಆಡಳಿತ ಪಕ್ಷ ಇಬ್ಬರನ್ನೂ ಅಭಿನಂದಿಸ್ತೇನೆ. ಪ್ರತಿಪಕ್ಷ ಏನೋ ಅಕ್ರಮವಾಗಿ ನಡೀತಾ ಇದೆ, ಹೇಗೆ ನಡಿಬೇಕಿತ್ತು ಅಂತ ನಡೀತಾ ಇಲ್ಲ ಅಂತದಂತ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಹೋಗಬಾರ್ದಿತ್ತು, ಅದು ನಾನು ಒಪ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ತುಂಬಾ ಗಾಂಭೀರ್ಯವಾಗಿ, ತುಂಬಾ ದೃಢವಾಗಿ ಹೇಳಿದ್ದಾರೆ ಈಗ ನಡೀತಾ ಇರೋದು ಸರಿಯಲ್ಲ ಅಂತ. ಚೀಫ್ ಎಲೆಕ್ಟರಲ್ ಆಫೀಸರ್, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ನೀವು ಹೇಳಿದಾಗೆ ಅವರು ಹೇಳಿದ್ದಾರೆ ಮನೆ ಮನೆಗೆ ಹೋಗಿ ಆಗ್ಬೇಕು ಅಂತ. ಈ ಸಮುದಾಯ ಭವನದಲ್ಲಿ ಗುಂಪು ಗುಡಿಸಿ ಮಾಡಿದ್ದು ಅದು SIR ಅಲ್ಲ. ಮೊದಲು ಒಂದು ಕ್ಯಾಂಪೇನ್ ಅಂತ ಮಾಡ್ತಾ ಇದ್ವಿ. ಯಾರ ಹೆಸರು ಮತಪಟ್ಟಿಯಲ್ಲಿ ಇಲ್ವಾ ಅವರಿಗೆಲ್ಲ ಒಂದು ಸಹಕಾರ ಕೊಟ್ಟು ಅವ್ರು ಹೇಗೆ ಅದನ್ನ ಮತಪಟ್ಟಿಯಲ್ಲಿ ನೋಂದಾಯಿಸಬಹುದು ಅಂತ ಅದಕ್ಕೋಸ್ಕರ ನಾವು ಮಾಡಿದ್ವಿ. ನಾನು ಹೋಗಿದ್ದಿದೆ. ಆದ್ರೆ ಇದಕ್ಕಿಂತ ಮೊದಲು SIR ಆಗಿದ್ದು 24 ವರ್ಷ ಹಿಂದೆ. 24 ವರ್ಷ ಹಿಂದೆ ಏನಾಗಿತ್ತು, ಹೇಗಾಗಿತ್ತು ಅಂತ ಯಾರಿಗಾದ್ರೂ ನೆನಪಿದ್ಯಾ? ಅದ್ರ ಬಗ್ಗೆ ಎಲ್ಲ ನಾವು ಹೋಗೋ ಬದಲು ಇವತ್ತೇನು ನಡೀತಾ ಇದೆ ಅದು ಕಾನೂನು ಸರಿಯಾಗಿದ್ಯಾ, ಕಾನೂನು ಬಾಹಿರವಾಗಿದ್ಯಾ? ಅದು ಕಾನೂನು ಬಾಹಿರವಾಗಿದೆ. ಕ್ವಿಕ್ ಕ್ವೆಶ್ಚನ್, ಈ ಡೋರ್ ಟು ಡೋರೇ ಆಗ್ಬೇಕು ಅಂದ್ರೆ ಮನೆ ಮನೆಗೆ ಹೋಗಿ ಆಗ್ಬೇಕು ಅನ್ನೋದ್ರ ಅವಶ್ಯಕತೆ ಏನು? ಹಿಂಗಾಗ್ದಲೇ ಸಾಮೂಹಿಕವಾಗಿ ಆದ್ರೆ ಆಗುವ ಅಪಾಯ ಏನು ಅಂತ ಹೇಳಿ. ಈಗ ನಾವು ಎಡಕ್ಕೆ ಯಾಕೆ ನಡಿಬೇಕು ಮಾರ್ಗದಲ್ಲಿ, ಬಲಕ್ಕೆ ಯಾಕೆ ನಡಿಬಾರ್ದು ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಕೊನೆಯಿಲ್ಲ. ಈ ಪ್ರಶ್ನೆ 1 ವರ್ಷ ಹಿಂದೆ ಬರ್ಬೇಕಿತ್ತು, ಈಗ ಅಲ್ಲ. ಆವಾಗ್ಲೇ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಹೋಲ್ ಆಫ್ ದ ಕಂಟ್ರಿ, ಇದು ಕರ್ನಾಟಕಕ್ಕೆ ಸೇರಿದ್ದಲ್ಲ, ಅವರೊಂದು ಮಾಡಿದ್ದಾರೆ ಮನೆ ಮನೆಗೆ. ಅದು ಯಾಕೆ ಏನು ಅಂತ ಅದರ ಬಗ್ಗೆ ಕೂಲಂಕಷವಾಗಿ ನಾವು ವಿಮರ್ಶಿಸಬಹುದು, ಅದು ಬಿಡಿ. ಅದರ ಬಗ್ಗೆ ನಾವು ಕಳಸರಿನೂ ಮಾತಾಡಿದ್ದೇವೆ. SIR ಅಂದೇನು, ಅದನ್ನು ಯಾಕೆ ಈ ತರ ಮಾಡ್ತೇವೆ ಅಂತ. ಅದೀಗ ಪ್ರಶ್ನೆ ಅಲ್ಲ. ಈಗ ಪ್ರಶ್ನೆ ಇರೋದು ಆ ಕಾನೂನು ಪ್ರಕಾರ ನಾವು ನಡ್ಕೊಳ್ತಿದ್ದೇವೋ ಇಲ್ವೋ, ಅದು ಕಾನೂನು ಹಾಗೆ ಯಾಕೆ ಆಗ್ಬೇಕಿತ್ತು ಅಂತ ನಾವು ಈಗ ಅದು ಅಧಿಕ ಪ್ರಸಂಗ ಅಂತ ನಾನು ಅನ್ಕೊಂಡಿರ್ತೇನೆ. ನಾನು ಬಿಜೆಪಿ ವಕ್ತಾರನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಇನ್ನೊಂದು ಕ್ವಿಕ್ ಕ್ವೆಶ್ಚನ್ ಸರ್, ಒಂದು ಶಾರ್ಟ್ ಆನ್ಸರ್ ಬಹುಶಃ ತಮ್ಮಿಂದ ಕೂಡ. ಈಗ ಬಿ.ಕೆ. ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಬಿ.ಕೆ. ಹರಿಪ್ರಸಾದ್ ಸರ್ ಹೇಳ್ತಾರೆ, ಈ ಅಪಾರ್ಟ್ಮೆಂಟ್ ಗಳಲ್ಲಿ ಒಂದು ಅಸೋಸಿಯೇಷನ್ ಅಂತ ಇರುತ್ತೆ, ಅಲ್ಲಿ ಎಲ್ಲರನ್ನೂ ಕರೆದು ಒಂದು ಅಪಾರ್ಟ್ಮೆಂಟ್ ಹೋದ್ರೆ ಅಲ್ಲಿ 100 ಮನೆಗಳಿರುತ್ತೆ, ಎಲ್ಲರ ಮನೆಗೂ ಹೋಗ್ಬೇಕು ಅಂತಿಲ್ಲ, ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಎಲ್ಲರನ್ನೂ ಕರೆದ್ಬಿಟ್ಟು ಫಿಲ್ ಮಾಡಿಸ್ಬಿಡ್ತೀವಿ. ಕೆಲ ಏರಿಯಾಗಳಲ್ಲಿ ಎಲ್ಲಾ ಮನೆಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂಗಾಗಿ ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಮಾಡ್ತೀವಿ ಪ್ರಕ್ರಿಯೆಗಳು. ಇದು ಸರಿನಾ ಅಂತ? ನನ್ನ ಪ್ರಕಾರ ಅದು ಸರಿಯಲ್ಲ. ನಾವು ಒಮ್ಮೆ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೇವೆ ಅಂದ್ಕೊಳ್ಳಿ ಅಂದ್ರೆ ನಮ್ಮ ಬೀದಿಯಲ್ಲಿ ಯಾಕೆ ಮಾಡಬಾರ್ದು, ನಮ್ಮ ಗ್ರಾಮದಲ್ಲಿ ಯಾಕೆ ಮಾಡಬಾರ್ದು, ಮಸೀದಿಯಲ್ಲಿ ಯಾಕೆ ಮಾಡಬಾರ್ದು, ದೇವಸ್ಥಾನದಲ್ಲಿ ಯಾಕೆ ಮಾಡಬಾರ್ದು, ಈಗರ್ಜಿಯಲ್ಲಿ ಯಾಕೆ ಅದು ಎಳಿತಾ ಹೋಗುತ್ತೆ. ಕಾನೂನು ಏನಿದೆಯಾ ಅದಕ್ಕೆ ಸರಿಯಾಗಿ ನಾವು ಹೋದ್ರೆ ಎಲ್ಲರಿಗೂ ಕ್ಷೇಮ. ರೈಟ್ ಸರ್. ನಾನು ಇನ್ನೊಂದೆರಡು ಪ್ರಶ್ನೆಯೊಂದಿಗೆ ಮತ್ತೆ ವಾಪಸ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ಸ್ವಾತಿ ಅವರ ಉತ್ತರದಿಂದ ನಾನು ಸುರಭಿ ಅವರಿಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ. ಕೇವಲ ಒಂದ್ ಸ್ಮಾಲ್ ರಿಮಾರ್ಕ್ ಇದೆ. ಬಟ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಕಾನೂನಾತ್ಮಕವಾಗಿ ಈ ದೇಶದಲ್ಲಿ ಎಲ್ಲ ನಡಿಬೇಕು ಅಂತ. ಕಾನೂನಾತ್ಮಕವಾಗಿ ನಡೆಯೋದಿದ್ರೆ ಬಿಹಾರದಲ್ಲಿ 2 ಲಕ್ಷ ರೂಪಾಯಿ ಘೋಷಣೆ ಮಾಡೋ ಮುಂಚೆ ಚುನಾವಣೆ ಆಯೋಗ ಇದನ್ನ ರದ್ದುಗೊಳಿಸಬೇಕಿತ್ತು, ಆದ್ರೆ ರದ್ದುಗೊಳಿಸಲಿಲ್ಲ. ಚುನಾವಣೆ ಆಯೋಗಕ್ಕೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ರೂಲ್ಸ್ ಇದೆ. ಮಾಡಿದ್ದಾರೆ ಅಂದ ಅರ್ಥಕ್ಕೆ ಕರ್ನಾಟಕದಲ್ಲಿ ತಪ್ಪು ಮಾಡಬಹುದು ಅಂತಲ್ಲ. ನಿಮ್ಮ ಪಕ್ಷಕ್ಕೆ ಸರ್ಕಾರ ನಡೆಸುವ ಅಧಿಕಾರ ಕೊಟ್ಟಿರುವಾಗ ಯು ಕುಡ್ ಹ್ಯಾವ್ ಮೇಡ್ ಇಟ್ ಫುಲ್ ಪ್ರೂಫ್.
ಕಾನೂನನ್ನ ಮೀರ್ದಲ್ಲೇ ಮಾಡಿ ತೋರಿಸ್ತೀವಿ ಅಂತ ಹೇಳಿ ಮಾಡಬಹುದಾಗಿತ್ತು ಅನ್ನೋ ಕಳಕಳಿ ಸ್ಮಿತಾ ಅವ್ರೆ, ನಾನು ನೀವು ಈ ಸ್ಟುಡಿಯೋದಲ್ಲಿ ಇದೀವಿ ಅನ್ನೋ ಕಾರಣಕ್ಕೆ ನಮ್ಮ ಮನೆಗೆ BLO ಅವ್ರು ಬರ್ಬೇಕು, ನಿಮ್ಮ ಮನೆಗೆ BLO ಅವ್ರು ಬರ್ಬೇಕು ಈಗ ನಿಯಮ ಅಂದ್ಮೇಲೆ ಅದನ್ನ It is better ನಾನು ಇಲ್ಲಿ ಸಿಕ್ಕಿದ್ದೀನಿ ಅಂತ ನಿಯಮ ಮಾತಾಡೋದು ಹಂಗಿದೆ ಅಷ್ಟೇ. ಅಂದ ಮೇಲೆ It is just that. ಅದಕ್ಕೂ ಉತ್ತರ ಕೊಟ್ಟರು ಭಟ್ ಸರ್. ಈ ಪ್ರಶ್ನೆಯನ್ನ ಒಂದು ವರ್ಷದ ಹಿಂದೆ ಕೇಳಬಹುದಾಗಿತ್ತು. ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳೇ ಒಪ್ಕೊಂಡ್ಬಿಟ್ಟಿದ್ದಾರೆ, ಮನೆಗೆ ಹೋಗೋದು ಕಡ್ಡಾಯ ನಿಯಮ. ನಿಯಮ ಅಂದ್ಮೇಲೆ ನಿಯಮ. ನಾನು ಆಫೀಸಲ್ಲಿ ಇರ್ತೀನೋ, ಮಂದಿರದಲ್ಲಿ ಇರ್ತೀನೋ, ಮಸೀದಿಲಿ ಇರ್ತೀನೋ, Door to door ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಹಾಗಂತ something that is useful ಆಗ್ಬಾರ್ದು